ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಮಾಡುವಂಥ ಗಣಪತಿ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಧಿಕ ಮಾಸದಲ್ಲಿ ಆಯಾ ದಿನದ ದೇವ್ರ ಪೂಜೆ ಮಾಡಿದ್ರು ಕೂಡ ನಮಗೆ ಅಧಿಕ ಫಲ ಸಿಗುತ್ತೆ. ಅಂದರೆ ಇವಾಗ ಸೋಮವಾರ ಅಂದಾಗ ನಮಗೆ ಶಿವನ ಪೂಜೆ ಅಲ್ವಾ, ಮಂಗಳವಾರ ಅಂದಾಗ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪೂಜೆ, ಇನ್ನು ಬುಧವಾರ ಗಣಪತಿ ಪೂಜೆ, ಗುರುವಾರ ಗುರುಗಳ ಪೂಜೆ, ಮತ್ತು ಶುಕ್ರವಾರ ಲಕ್ಷ್ಮೀ ಪೂಜೆ ಮತ್ತು ದುರ್ಗಾದೇವಿ ಪೂಜೆ, ಹಾಗೆ ಶನಿವಾರ ಶನೇಶ್ವರ ಸ್ವಾಮಿ ಪೂಜೆ ಮತ್ತು ಆಂಜನೇಯ ಸ್ವಾಮಿ ಪೂಜೆ, ಅದ್ರ ಜೊತೆಗೇ ವೆಂಕಟೇಶ್ವರ ಸ್ವಾಮಿ ಪೂಜೆ ಕೂಡ ಮಾಡುವಂಥದ್ದು. ಇದೇ ರೀತಿಯೇ ಮಂಗಳವಾರದಂದು ಗಣಪತಿ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಈ ಅಧಿಕ ಮಾಸದಲ್ಲಿ ತಿಳಿಸ್ತಾ ಇದ್ದೀನಿ. ನಾವು ಗಣೇಶನಿಗೆ ಅಲ್ವಾ ಮೊದಲ ಪೂಜೆ ಮಾಡುವಂಥದ್ದು. ಹಾಗೆಯೇ ಗಣೇಶನನ್ನು ಉಳಿಸ್ಕೊಳ್ಳೋದ್ರಿಂದ ನಮಗೆ ನಮ್ಮ ಜೀವನದಲ್ಲಿ ನಮಗೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅಡೆತಡೆಗಳು ಬರೋದೇ ಇಲ್ಲ. ಈ ಒಂದು ವ್ರತನ ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಎದುರಾಗುವಂಥ ವಿಘ್ನಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನು ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಸರಿಯಾದ ಸಮಯಕ್ಕೆ ಪೂರ್ತಿ ಆಗುತ್ತೆ. ಕೆಲವರು ಕೆಲಸ ಮಾಡುವಂಥ ಜಾಗದಲ್ಲೇ ಆಗಿರ್ಬೋದು, ಮಾನಸಿಕವಾಗಿ ಕಿರಿಕಿರಿ ಇರುತ್ತೆ, ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರೋದಿಲ್ಲ, ಬಿಸ್ನೆಸ್ನಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗಿರೋದಿಲ್ಲ, ಹಾಗೆ ಮಾನಸಿಕವಾಗಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಶಾಂತಿ ಸಮೃದ್ಧಿ ಆಗಿರಬೇಕು, ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗಿರಬೇಕು ಅಂದರೆ ದಾಂಪತ್ಯ ಜೀವನ ಚೆನ್ನಾಗಿರಬೇಕು, ಗಂಡ ಹೆಂಡತಿ ಮಕ್ಕಳ ಬಾಂಧವ್ಯ ಚೆನ್ನಾಗಿರಬೇಕು ಅಂದರೆ ಈ ಸರಳ ಸುಲಭವಾದ ವ್ರತನ ಮಾಡಿದ್ರೆ ಸಾಕು. ಯಾವುದೇ ಮಂಗಳವಾರ ಅಥವಾ ಬುಧವಾರ ಈ ವ್ರತವನ್ನು ಮಾಡಬೇಕು. ಸ್ಟಾರ್ಟಿಂಗ್ನಲ್ಲಿ ಜೋಶಿಂದ ಶುರು ಮಾಡೋದು, ಆಮೇಲೆ ಯಾವುದೋ ಫಂಕ್ಷನ್ ಇದೆ ಮತ್ತು ಊರಿಗೆ ಹೋಗಬೇಕು ಅಂತ ಏನೇನೋ ರೀಸನ್ಗಳನ್ನ ಕೊಟ್ಕೊಂಡು ಅರ್ಧದಲ್ಲೇ ನಿಲ್ಲಿಸೋದು, ಆ ರೀತಿ ಎಲ್ಲ ಮಾಡಬೇಡಿ. ಇದು ದಯವಿಟ್ಟು ನೋಡಿಕೊಂಡು ನೀವು ಸರಿಯಾಗಿ ನಿಮ್ಮ ಮಂತ್ಲಿ ಪ್ರಾಬ್ಲಮ್ ಎಲ್ಲ ನೋಡಿಕೊಂಡು ನೀವು ಸ್ಟಾರ್ಟ್ ಮಾಡಬೇಕು. ಈ ವ್ರತವನ್ನು 21 ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನೀವು ಮಾಡೋದಕ್ಕೆ ಶುರು ಮಾಡಾದ್ಮೇಲೆ ಯಾವುದಾದ್ರೂ ಸೂತ್ಕ ಆ ರೀತಿ ಏನಾದರೂ ಬಂದಾಗ ಅವಾಗ ನೀವು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಆಮೇಲೆ ಸೂತ್ಕ ಅದೆಲ್ಲ ಕಳ್ಕೊಂಡಾದಮೇಲೆ ಮತ್ತೆ ನೀವು ಮೊದಲಿಂದ ಶುರು ಮಾಡಬೇಕಾಗುತ್ತೆ. ಅಂದರೆ 21 ದಿನ ಮೊದಲಿಂದ ಶುರು ಮಾಡ್ಕೊಂಡು ಹೋಗಬೇಕು. ಅಥವಾ ಯಾವುದೇ ಥರ ಸೂತ್ಕ ಇಲ್ಲ ಅಂತ ಅಂದರೆ ಕಂಟಿನ್ಯೂಸ್ ಆಗಿ 21 ದಿನ ನೀವು ಮಾಡಲೇಬೇಕಾಗುತ್ತೆ. ನಿಮ್ಮದು ಮಂತ್ಲಿ ಪ್ರಾಬ್ಲಮ್ ಎಲ್ಲ ನೋಡಿಕೊಂಡು 21 ದಿನ ಸಿಗೋ ಹಾಗೆ ನೀವು ಪ್ಲ್ಯಾನ್ ಮಾಡಿಕೊಂಡು ಶುರು ಮಾಡ್ಕೊಳ್ಳಿ. ಮತ್ತು ಅಧಿಕ ಮಾಸದಲ್ಲಿ ಮಾಡಲೇಬೇಕು ಅಂತ ಏನೂ ಇಲ್ಲ, ಯಾವಾಗ ಬೇಕಾದರೂ ನೀವು ಶುರು ಮಾಡ್ಕೋಬೋದು. ಆದರೆ ಕಂಟಿನ್ಯೂಸ್ ಆಗಿ 21 ದಿನ ಮಾಡಲೇಬೇಕು. ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ. ಪೂಜೆಗೆ ಒಂದು ಪ್ಲೇಟು, ಅದು ಹಿತ್ತಾಳೆದಾದ್ರೂ ಪರವಾಗಿಲ್ಲ, ತಾಮ್ರದ್ದಾದ್ರೂ ಪರವಾಗಿಲ್ಲ, ಅಥವಾ ನಿಮ್ಮ ಹತ್ರ ಬೆಳ್ಳಿದಿದೆ ಅಂದರೆ ಅದು ಕೂಡ ಪರವಾಗಿಲ್ಲ. ಇದು ಯಾವುದೂ ಇಲ್ಲ ಅಂತ ಅಂದರೆ ಬಾಳೆ ಎಲೆ ಇಡಿ, ಇನ್ನೂ ತುಂಬ ಶ್ರೇಷ್ಠ ಇದು. ಯಾವುದೇ ಥರ ಪ್ಲೇಟ್ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಬಾಳೆ ಎಲೆ ಇಡಿ, ಅದನ್ನಿಟ್ಬಿಟ್ಟು ನೀವು ಪೂಜೆ ಮಾಡಿ, ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಪ್ರತಿದಿನ 2 ತುಪ್ಪದ ದೀಪನ ಹಚ್ಚಬೇಕಾಗುತ್ತೆ. ಪ್ರತಿದಿನ ಏನಾದರೂ ಒಂದು ನೈವೇದ್ಯವನ್ನು ಇಡಬೇಕು. ಇನ್ನು ಅಧಿಕ ಮಾಸ ಅಲ್ವಾ, ಅದಕ್ಕೋಸ್ಕರ 33 ರಂಗೋಲಿನ ಹಾಕ್ಕೊಳ್ಳಿ. ನಿಮ್ಮ ಮನೆ ದೇವ್ರ ಮನೆ ತುಂಬ ಚಿಕ್ಕದಾಗಿದೆ ಅಂತ ಅಂದರೆ 33 ರಂಗೋಲಿನ ಹಾಕ್ಕೊಳ್ಳೋದಕ್ಕಾಗಲ್ಲ ಅಂತ ಅಂದರೂ ಕೂಡ ಚಿಕ್ಕದಾಗಾದರೂ ಪರವಾಗಿಲ್ಲ, 33 ರಂಗೋಲಿನ ಹಾಕ್ಕೊಳ್ಳಿ. ಗಣೇಶನ ಮುಂದೆ ಅಥವಾ ಗಣೇಶನ ಸುತ್ತ ಆದರೂ ಪರವಾಗಿಲ್ಲ, ರಂಗೋಲಿನ ಹಾಕ್ಕೊಳ್ಳಿ. ಇನ್ನು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದಾದಮೇಲೆ, ಅಂದರೆ ನೀವು ಗಣೇಶನ ವಿಗ್ರಹ ಆ ಥರ ಏನಾದ್ರು ಇಟ್ಕೊಂಡಾಗ, ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದಾದಾಗ ಯಾವುದೇ ಕಾರಣಕ್ಕೂ 21 ದಿನ ಗಣೇಶನನ್ನು ಮುಟ್ಟಬಾರ್ದು, ಅದನ್ನು ಕದಲಿಸಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ಒಂದು ಮಣೆ ಮೇಲೆ ಅಥವಾ ಪೀಠದ ಮೇಲೆ ಬಾಳೆ ಎಲೆನ ಹಾಕ್ಕೊಳ್ಳಿ. ಆ ಬಾಳೆ ಎಲೆ ಮೇಲೆ ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೋಬೇಕು. ಅದ್ರ ಮೇಲೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಎಲ್ಲನೂ ಕೂಡ ಇಡಬೇಕು. ಯಾರು ಈ ಪೂಜೆ ಮಾಡ್ತಿರೋ ಅವರು 21 ದಿನ ನಾನ್ ವೆಜ್ಜನ್ನು ತಿನ್ನಬಾರ್ದು. ಮನೆಯವ್ರಿಗೆ ಬೇಕಾದರೆ ಮಾಡಿಕೊಡ್ಬೋದು. ಮತ್ತು ಇದು ಬಿಟ್ಟರೆ ಇನ್ಯಾವುದು ನಿಯಮ ಅಂತೂ ಏನೂ ಇಲ್ಲ. ಪ್ರತಿದಿನ ತಲೆ ಸ್ನಾನ ಮಾಡಬೇಕು ಅಂತಲೂ ಏನೂ ಇಲ್ಲ, ಮತ್ತು ಉಪವಾಸ ಇರಬೇಕು ಅಂತಲೂ ಏನೂ ಕೂಡ ಇಲ್ಲ. ಈ ಒಂದು 21 ದಿನದ ವ್ರತವನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಬೆಳಗ್ಗೆ 4 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ಒಳಗಾಗಿ ಮಾಡಿದ್ರೆ ಒಳ್ಳೆಯದು. ಆಗಲ್ಲ ಅಂತ ಅಂದರೆ ಸಂಜೆ ಕೂಡ ಮಾಡ್ಕೋಬೋದು. ಸಂಜೆ 5 ಗಂಟೆಯಿಂದ 7 ಗಂಟೆ ಒಳಗಾಗಿ ಮಾಡ್ಕೋಬೋದು. ಇನ್ನು ಗರಿಕೆ, ಹೂವು, ಅಕ್ಷತೆ, ತುಪ್ಪ, ತುಪ್ಪದ ಬತ್ತಿ, ಊದ್ಬತ್ತಿ, ಕರ್ಪೂರ, ಎಲೆ, ಅಡಿಕೆ, ಹಣ್ಣು
ನೈವೇದ್ಯಕ್ಕೆ ಅಥವಾ ಬೇರೆ ಏನಾದರೂ ಇಡ್ಬೋದು. ಪ್ರತಿದಿನ ನೈವೇದ್ಯಕ್ಕೆ ಇಡಲೇಬೇಕು. ಹಾಗೆಯೇ ಗೆಜ್ಜೆ ವಸ್ತ್ರ, ಗರಿಕೆ ಇದೆಲ್ಲನೂ ಕೂಡ ನೀವು ಸಿದ್ಧತೆ ಮಾಡ್ಕೊಂಡಿರಬೇಕು. ಇನ್ನು 21 ದಿನಕ್ಕೆ 21 ರೂಪಾಯಿ ಅಂದರೆ 1 ರೂಪಾಯಿದು 21 ನಾಣ್ಯಗಳನ್ನು ತಗೊಂಡಿಟ್ಕೊಂಡು ರೆಡಿ ಮಾಡಿಟ್ಕೋಬೇಕು. ಮೊದಲನೇ ದಿನ ಪಂಚಾಮೃತ ಅಭಿಷೇಕವನ್ನು ಮಾಡಿಬಿಟ್ಟು ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು. ಮೇಲೆ ಅಭಿಷೇಕವನ್ನು ಮಾಡಿಬಿಟ್ಟು ಆ ಪ್ಲೇಟ್ ಮೇಲೆ ಅಥವಾ ನೀವು ಬಾಳೆ ಎಲೆ ಇಟ್ಕೊಂಡಿದ್ರೆ ಅದ್ರ ಮೇಲೆ ಆದರೂ ಅಷ್ಟದಳ ಪದ್ಮ ರಂಗೋಲಿನ ಹಾಕಬೇಕು. ಮಧ್ಯದಲ್ಲಿ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಬೇಕು. ಪೀಠವನ್ನು ಸಿದ್ಧತೆ ಮಾಡ್ಕೋಬೇಕು. ದೇವ್ರ ಮನೆಯಲ್ಲಿ ಒಂದು ಸೈಡ್ನಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನೀವು ದೇವ್ರ ಮನೆನ ಕ್ಲೀನ್ ಮಾಡ್ತಾ ಇರ್ತೀರಾ, ತೆಗಿಯೋಕ್ಕಾಗಲ್ಲ. ಹಂಗಾಗಿ ಹೂ ಮಾತ್ರ ಇಡೋ ಥರ ಅಥವಾ ತೆಗೆಯೋ ಹಾಗೆ ಗಣಪತಿನ ನೀವು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಗಣಪತಿ ವಿಗ್ರಹ ಅಲುಗಾಡಬಾರ್ದು. ಹಿಂದೆ ಇಟ್ಟಿರುವಂಥ ಗರಿಕೆ ಅದು ಕೂಡ ಒಣಗೋದ್ರೂ ಪರವಾಗಿಲ್ಲ, 21 ದಿನ ಹಾಗೆ ಇರಲಿ, ತೆಗಿಬೇಡಿ. ಅಥವಾ ವಿಗ್ರಹ ಅಲುಗಾಡ್ದಂಗೆ ನೀವು ನಿಧಾನಕ್ಕೆ ತೆಗಿತೀರಾ ಅಂತ ಅಂದರೆ ತೆಗೆದು ಬದಲಾಯಿಸ್ಕೋಬೋದು. ಆಗಲ್ಲ ಅಂತ ಅಂದರೆ ಹಾಗೆ ಬಿಡಿ. ಮುಂದೆ ಮಾತ್ರ ಸ್ವಲ್ಪ ಮುಂದಕ್ಕೆ ಆ ಪ್ಲೇಟ್ ಮುಂದೆ ಸ್ವಲ್ಪ ಮುಂದಕ್ಕೆ ಹೂನ ಇಟ್ಕೋಬೇಕು. ಪ್ರತಿದಿನ ಬೇರೆ ಹೂ ಇಡಬೇಕು. ಈ ರೀತಿ ನೀವು ಸಿದ್ಧತೆ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ನಲ್ಲಿ ಗರಿಕೆ, ಹೂವು, ಅಕ್ಷತೆನ ಇಟ್ಕೊಳ್ಳಿ, ಎತ್ತಿಟ್ಕೊಳ್ಳಿ. ಮೊದಲು ಸಂಕಲ್ಪವನ್ನು ಮಾಡ್ಕೋಬೇಕು. ಕೈಯಲ್ಲಿ ಅಕ್ಷತೆ, ಗರಿಕೆ, ಹೂವು ಇದಿಷ್ಟನ್ನು ಇಟ್ಕೊಂಡು ಮೊದಲು ನೀವು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಮೊದಲು ಗಣೇಶನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. 21 ದಿನ ಯಥಾಶಕ್ತಿ ನನ್ನ ಕೈಯಲ್ಲಿ ಆದ ಮಟ್ಟಿಗೆ ಈ ವ್ರತವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಪ್ಪ. ಸಂಪೂರ್ಣ 21 ದಿನ ಕೂಡ ಆ ಸೇವೆ ಮಾಡುವಂಥ ಈ ಒಂದು ಅವಕಾಶ ನನಗೆ ಕೊಡಪ್ಪ. ನನ್ನಿಂದನೂ ಈ ಸೇವೆನ ಸ್ವೀಕರಿಸಪ್ಪ. ಯಾವುದೇ ರೀತಿ ಅಡೆತಡೆ ಬರ್ದಂಗೆ ನಿರ್ವಿಘ್ನವಾಗಿ 21 ದಿನ ಕೂಡ ಈ ವ್ರತ ಕೂಡ ಮಾಡಬೇಕು. ನನಗೂ ಒಂದು ಅವಕಾಶ ಕೊಡು ಅಂತ ಕೇಳ್ಕೊಳ್ಳಿ. ಒಂದ್ಸಾರೆ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆನಂತರ ನೀವು ಮನೆ ದೇವರ ಹೆಸರನ್ನು ಹೇಳ್ಕೊಂಡು ನಿಮ್ಮ ಮನೆ ದೇವರ ಅನುಮತಿ ಕೂಡ ಕೇಳಬೇಕು. ನಾನು ಈ ಥರ ಗಣೇಶನ ವ್ರತ ಮಾಡ್ತಾ ಇದ್ದೀನಪ್ಪ, ನನಗೆ ಅನುಮತಿ ಕೊಡು, ನಿರ್ವಿಘ್ನವಾಗಿ ಈ ವ್ರತ ಮಾಡೋದಕ್ಕೆ ಅನುಮತಿ ಕೊಡು, ಅವಕಾಶ ಕೊಡು ಅಂತ ಕೇಳಿಕೊಂಡು 11 ರೂಪಾಯಿನ ಕಾಣಿಕೆನ ನೀವು ಮನೆ ದೇವ್ರಿಗೆ ಎತ್ತಿಡಬೇಕು. ನಿಮ್ಮ ವ್ರತ ಕಂಪ್ಲೀಟಾಗಿ ಮುಗಿದ್ಮೇಲೆ ಮತ್ತೆ ನೀವೇನಾದರೂ ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೋದಾಗ ಈ 11 ರೂಪಾಯಿನ ತೊಗೊಂಡೋಗ್ಬಿಟ್ಟು ನೀವು ದೇವಸ್ಥಾನಕ್ಕೆ ಕೊಡಬೇಕು. ಇಷ್ಟನ್ನು ಹೇಳ್ಕೊಂಡು ಅಕ್ಷತೆ, ಗರಿಕೆ, ಹೂ ಎಲ್ಲನೂ ಕೂಡ ಗಣೇಶನ ಮುಂದೆ ಹಾಕಬೇಕು. ವಿಗ್ರಹದ ಹತ್ರನೇ ಹಾಕಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಮುಂದೆ ಹಾಕಿದ್ರೆ ಒಳ್ಳೆಯದು. ಮಾರನೇ ದಿನ ನಿಮಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಸುಲಭ ಆಗುತ್ತೆ. ಹಾಗೆ ಗಣೇಶನ ವಿಗ್ರಹ ಯಾವುದೇ ಕಾರಣಕ್ಕೂ ಕದಲಿಸಬಾರ್ದು. ಹಾಗಾಗಿ ಸ್ವಲ್ಪ ಮುಂದೆನೇ ಹಾಕೊಂಡ್ರೆ ಒಳ್ಳೆಯದು. ಆಮೇಲೆ ಕೈಯಲ್ಲಿ 1 ರೂಪಾಯಿ ಕಾಯಿನು, ಒಂದು ಸ್ವಲ್ಪ ಅಕ್ಷತೆ, 1-2 ಗರಿಕೆ ಕೈಯಲ್ಲಿ ಇಟ್ಕೊಂಡು ನೀವು ಯಾವ ಉದ್ದೇಶಕ್ಕೋಸ್ಕರ ಈ ವ್ರತ ಮಾಡ್ತಾ ಇದ್ದೀರೋ, ನಿಮ್ಮ ಮನೆಯ ಸಮಸ್ಯೆನೋ ಅಥವಾ ಆರೋಗ್ಯದ ಸಮಸ್ಯೆಗೋ, ಇಲ್ಲ ಮಕ್ಕಳಿಗೋಸ್ಕರನೋ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರನೋ, ಇಲ್ಲ ಬಿಸ್ನೆಸ್ಗೋಸ್ಕರನೋ, ಯಾವುದಾದ್ರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಏನಾದರೂ ಇದ್ದರೂ ಕೂಡ, ನೀವು ಇಷ್ಟಪಡುವಂಥ ಕೆಲಸ ಸಿಗಬೇಕು ಅಂತನೋ ಅಥವಾ ಆಸ್ತಿ ವಿಚಾರಕ್ಕಾದ್ರೂ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಹೇಳಿಕೊಂಡು ಆ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅದನ್ನು ಮಾಡಿಕೊಡು ಅಂತ ಕೇಳಿಕೊಂಡು ಗಣೇಶನನ್ನು, ನೀವು ಎಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ ಆ ತಟ್ಟೆ ಒಳಗಡೆ ನೀವು ಕೈಯಲ್ಲಿ ಇಟ್ಕೊಂಡಿರೋ 1 ರೂಪಾಯಿ ಕಾಯಿನ್ನ ಆ ತಟ್ಟೆ ಒಳಗಡೆ ಹಾಕಬೇಕು. ಇದಿಷ್ಟು ಆದಮೇಲೆ ನಮಸ್ಕಾರ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಗಣೇಶನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತೆ ಸರ್ವವಿಘ್ನೋಪಶಾಂತಯೇ ಅಂತ ಹೇಳಿಕೊಂಡು ಗಣೇಶನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ಗಣೇಶನ ಸ್ತೋತ್ರಗಳು, ಹಾಡುಗಳನ್ನು ಹೇಳ್ಕೊಳ್ಳಿ. ಅದಾದಮೇಲೆ ಅಷ್ಟೋತ್ತರ ಮಾಡ್ಕೋಬೇಕು. ಅಷ್ಟೋತ್ತರ ಯಾವ ರೀತಿ ಮಾಡಬೇಕು ಅಂತ ಅಂದರೆ, ಒಂದು ಸ್ವಲ್ಪ ಗರಿಕೆ, ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ. ಇದಾದಮೇಲೆ ಶ್ರೀ ಗಕಾರ ಗಣಪತಿ ಅಷ್ಟೋತ್ತರ ಶತನಾಮಾವಳಿ ಅಂತ ಅಷ್ಟೋತ್ತರ ಇರುತ್ತೆ. ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಇದನ್ನು ನೀವು ಹೇಳಿಕೊಂಡು ನೀವು ಈ ಅಷ್ಟೋತ್ತರನ ಹೇಳೋದಕ್ಕೆ ಶುರು ಮಾಡ್ಕೋಬೇಕು. ಯಾಕೆಂದರೆ ಪೂರ್ತಿ 108 ಅಷ್ಟೋತ್ತರ ಆದಮೇಲೆ ಒಟ್ಟಿಗೆ ಆ ಗರಿಕೆ ಮತ್ತು ಅಕ್ಷತೆಯನ್ನು ಗಣೇಶನ ಮುಂದೆ ಹಾಕಬೇಕು. ಗಣೇಶ ವಿಗ್ರಹದ ಮುಂದೆ ಗಣೇಶನ ಹತ್ರನೇ ಹಾಕಬೇಕು ಅಂತ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, 21 ದಿನವರೆಗೂ ವಿಗ್ರಹನ ಕದಲಿಸಬಾರ್ದು. ಹಾಗಾಗಿ ಪ್ರತಿದಿನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಮುಂಭಾಗದಲ್ಲೇ ಗಣೇಶನ ಮುಂದೆ ಹಾಕಬೇಕು. ಯಾಕಂದರೆ ಪ್ರತಿಯೊಂದು ನಾಮಕ್ಕೂ ಕೂಡ ಗರಿಕೆಯನ್ನು ಹಾಕ್ಬಿಟ್ಟು ಅರ್ಚನೆ ಮಾಡಬೇಕು ಅಂತ ಏನೂ ಇಲ್ಲ. ಈ ರೀತಿ ಪೂರ್ತಿ 108 ನಾಮಗಳನ್ನು ಹೇಳಿ ಒಟ್ಟಿಗೆ ಆ ಗರಿಕೆ ಮತ್ತು ಅಕ್ಷತೆಯನ್ನು ಗಣಪತಿ ಮುಂದೆ ಕೊನೆಯಲ್ಲಿ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಅಷ್ಟೋತ್ತರ ಆದಮೇಲೆ ನೈವೇದ್ಯವನ್ನು ಅರ್ಪಿಸ್ಬೇಕು. ನಂತರ ಮಹಾಮಂಗಳಾರತಿಯನ್ನು ಮಾಡ್ಕೋಬೇಕು. ಇದಿಷ್ಟೇ, ತುಂಬ ಸರಳವಾದ ವಿಧಾನ. ಹಾಗೆ ಬೆಳಗ್ಗೆ ಪೂಜೆ ಮಾಡಿರ್ತೀರಾ ಅಂತ ಅಂದರೆ
ಸಂಜೆ ಮತ್ತೆ ಇನ್ನೊಂದು ಸಲ ತುಪ್ಪದ ದೀಪನ ಹಚ್ಬಿಟ್ಟು ನೀವು ಪೂಜೆ ಮಾಡ್ಕೊಳ್ಳಿ. ಮತ್ತು ಮಾರನೇ ದಿನ ಕೂಡ ಹಾಗೆಯೇ ಸ್ನಾನ ಮಾಡಿಕೊಂಡು ಗಣಪತಿ ಮುಂದೆ ಹಾಕಿರುವಂಥ ಗರಿಕೆ, ಹೂವು, ಅಕ್ಷತೆ ಇದನ್ನೆಲ್ಲ ನಿಧಾನಕ್ಕೆ ತೆಗಿಬೇಕು. ಆನಂತರ ಆ ದೀಪಗಳು ಇಟ್ಟಿರ್ತೀರಲ್ವ ಅದನ್ನು ತೊಳೆದುಬಿಟ್ಟು ಹೊಸದಾಗಿ ಬತ್ತಿ, ತುಪ್ಪ ಎಲ್ಲನೂ ಹಾಕ್ಬಿಟ್ಟು ಹೂನ ಇಟ್ಬಿಟ್ಟು ಮತ್ತೆ ಅದೇ ಥರನೇ ಪೂಜೆ ಮಾಡ್ಕೊಂಡು ಹೋಗಬೇಕು. ಅವತ್ತು ಕೂಡ 1 ರೂಪಾಯಿನ ಕೈಯಲ್ಲಿ ಇಟ್ಕೋಬೇಕು. ಪ್ರಾರ್ಥನೆ ಮಾಡಿಕೊಂಡು ಆ 1 ರೂಪಾಯಿನನ್ನು ಗಣಪತಿ ಮುಂದೆ ಹಾಕಬೇಕು. ಅದೇ ರೀತಿ ಗರಿಕೆ ಮತ್ತು ಅಕ್ಷತೆಯನ್ನು ಒಟ್ಟಿಗೆ ಕೈಯಲ್ಲಿಟ್ಕೊಂಡು ಅಷ್ಟೋತ್ತರ ಪೂರ್ತಿ ಹೇಳಿದ್ಮೇಲೆ ಗಣೇಶನ ಮುಂದೆ ಗರಿಕೆ ಮತ್ತು ಅಕ್ಷತೆಯನ್ನು ಹಾಕಬೇಕು. ಒಂದೇ ಒಂದು ಹೂನ ಗಣಪತಿ ಮುಂಭಾಗದಲ್ಲಿಟ್ಟರೆ ಸಾಕು. ಪ್ರತಿದಿನ 21 ಗರಿಕೆ ಇಡಬೇಕು ಆ ಥರ ಏನೂ ಇಲ್ಲ. ಒಂದ್ಸಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಇನ್ನು ಕೊನೆ ದಿನ ವಿಸರ್ಜನೆ ಮಾಡಬೇಕು ಅಂದರೆ 21 ದಿನ ಆದಮೇಲೆ ವಿಸರ್ಜನೆ ಮಾಡಬೇಕು. ಹಂಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಮಂತ್ಲಿ ಪ್ರಾಬ್ಲಮ್ ಇದ್ದರೆ 5 ದಿನ ಸ್ಕಿಪ್ ಮಾಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅಕಸ್ಮಾತ್ ಸೂತ್ಕ ಆ ಥರ ಏನಾದರೂ ಬಂದರೆ ಆ ವ್ರತವನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಆಮೇಲೆ ಸೂತ್ಕ ಎಲ್ಲ ಕಳ್ಕೊಂಡಾದಮೇಲೆ ಮೊದಲಿಂದ 21 ದಿನ ಗಣೇಶನ ವ್ರತವನ್ನು ಮಾಡಬೇಕು. ಇನ್ನು ಕೊನೆ ದಿನ 21ನೇ ದಿನ ನಾವು ಹೇಗೆ ಮಾಡಬೇಕು ಅಂತಂದರೆ ಆ ದಿನ ಬೆಳಗ್ಗೆ ಅಥವಾ ಸಂಜೆ ಪೂಜೆ ಎಲ್ಲ ಆದಮೇಲೆ ಕೆಂಪಾರತಿ ಮಾಡಿಬಿಟ್ಟು ಹೊರಗಡೆ ಹಾಕಬೇಕು. ಇಷ್ಟು ದಿನ ಪೂಜೆ ಮಾಡಿದ್ದೀರಾ, ಪ್ರತಿದಿನ ಗಣೇಶನನ್ನು ನೋಡ್ತಾ ಇರ್ತೀರಾ, ನಮ್ಮ ಕಣ್ಣು ದೃಷ್ಟಿನೇ ಆಗಿರುತ್ತೆ ಅಲ್ವಾ. ಹಂಗಾಗಿ ಕೆಂಪಾರತಿ ಮಾಡಿಬಿಟ್ಟು ಹೊರಗಡೆ ಹಾಕಬೇಕು. ಬಲಭಾಗದಿಂದ ಹೂನ ತೆಗೆದುಬಿಟ್ಟು ಕದಲಿಸ್ಬೇಕು. ಆದಮೇಲೆ ನೀವು ಅವತ್ತೇ ಬೇಕಾದರೂ ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ಮಾರನೇ ದಿನ ಬೇಕಾದರೂ ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಯಾವ ದಿನ ಇದು ಪೂರ್ತಿ ಆಗುತ್ತೋ ಆ ದಿನ ನೀವೇನು 1 ರೂಪಾಯಿ ಕಾಯಿನ ಇಡ್ತಾ ಬಂದಿರ್ತೀರೋ ಗಣೇಶನ ತಟ್ಟೆನಲ್ಲಿ ಆ 1 ರೂಪಾಯಿ ಕಾಯಿನು 21 ಕಾಯಿನ್ ಆಗಿರುತ್ತೆ ಅಲ್ವಾ. ಅದ್ರ ಜೊತೆಗೆ ಇನ್ನೂ 12 ರೂಪಾಯಿ ಸೇರಿಸಿ 33 ರೂಪಾಯಿ ಆಗುತ್ತೆ. 33 ರೂಪಾಯಿನ ಗಣೇಶನ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ಹುಂಡಿಗೆ ಹಾಕಿ ಪ್ರಾರ್ಥನೆ ಮಾಡ್ಕೋಬೇಕು. ಅಧಿಕ ಮಾಸ ಆಗಿರೋದ್ರಿಂದ 33 ನಾಣ್ಯಗಳನ್ನು ಹುಂಡಿಗೆ ಹಾಕಬೇಕು ಅಷ್ಟೇ. ಅಧಿಕ ಆದಮೇಲೆ ಬೇರೆ ಇನ್ಯಾವಾಗಲೇ ನೀವು ವ್ರತವನ್ನು ಶುರು ಮಾಡ್ತೀರಾ ಅಂತ ಅಂದರೆ, ಈ ವ್ರತವನ್ನು ಮತ್ತೆ ಕಂಟಿನ್ಯೂ ಮಾಡ್ತೀರಾ ಅಂತ ಅಂದರೆ ಅಧಿಕ ಮಾಸ ಆದಮೇಲೆ ಬರೀ ನೀವು 21 ರೂಪಾಯಿನ ತೊಗೊಂಡೋಗ್ಬಿಟ್ಟು ಗಣೇಶನ ದೇವಸ್ಥಾನದ ಹುಂಡಿಗೆ ಹಾಕಬೇಕು. ಅಧಿಕ ಮಾಸ ಆಗಿರೋದ್ರಿಂದ ಮಾತ್ರ ನಾನು ಈ ರೀತಿ ಹೇಳ್ತಾ ಇದ್ದೀನಿ. 33 ರೂಪಾಯಿನ ನೀವು ಹುಂಡಿಗೆ ಹಾಕಬೇಕು ಅಂತ. ನೀವು ಅಧಿಕ ಮಾಸ ಬಿಟ್ಟು ಬೇರೆ ಇನ್ಯಾವುದೇ ಮಾಸದಲ್ಲಿ ಈ ವ್ರತವನ್ನು ಶುರು ಮಾಡ್ತೀರಾ ಅಂತಂದರೆ ಬರೀ 21 ರೂಪಾಯಿನ ನೀವು ಗಣೇಶ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹುಂಡಿಗೆ ಹಾಕಬೇಕು. ಇದಿಷ್ಟು ಕೂಡ ಅಧಿಕ ಮಾಸದಲ್ಲಿ ಗಣೇಶನ ವ್ರತ ಮಾಡುವಂಥ ವಿಧಾನ, ಅಂದರೆ 21 ದಿನ ಗಣೇಶನ ವ್ರತ ಮಾಡುವಂಥ ವಿಧಾನ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.